ರಾಜ್ಯದಲ್ಲಿ ಏಪ್ರಿಲ್ 26ನೇ ತಾರೀಕು ನಡೀತಾ ಇರುವಂತಹ ಲೋಕಸಭೆ ಚುನಾವಣೆಗೆ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಳೋದಿಕ್ಕೆ ಇವತ್ತು ಕೊನೆ ದಿನ ಆಗಿತ್ತು. ಕೊನೆಯ ದಿನವಾದಂತಹ ಇವತ್ತು 52 ಅಭ್ಯರ್ಥಿಗಳು ನಾಮಪತ್ರವನ್ನ ವಾಪಸ್ ಪಡ್ಕೊಂಡಿದ್ದಾರೆ. 14 ಕ್ಷೇತ್ರದಲ್ಲಿ ಒಟ್ಟು 247 ಅಭ್ಯರ್ಥಿಗಳು ಕಣಕ್ಕಿಳಿತಾ ಇದ್ದಾರೆ. 226 ಪುರುಷರಾದ್ರೆ 21 ಮಹಿಳಾ ಅಭ್ಯರ್ಥಿಗಳು ಅದೃಷ್ಟದ ಪರೀಕ್ಷೆಯನ್ನ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇನ್ನು ವಿಶೇಷ ಅಂದ್ರೆ ಮೊದಲ ಹಂತದಲ್ಲಿ ಪ್ರಮುಖ ಪಕ್ಷಗಳಿಗೆ ಬಂಡಾಯ ಸ್ಪರ್ಧೆಯ ಕಾಟ ಇಲ್ಲ, ಆದ್ರೂ ಒಳೇಟಿನ ಭೀತಿ ಒಳಗೊಳಗೆ ಕಾಡ್ತಾ ಇದೆ. ಇನ್ನು ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಒಂದು ಸುತ್ತು ಬಂದು ಹೋದ್ರೂ ಕೂಡ 7 ಕ್ಷೇತ್ರಗಳಲ್ಲಿ ಅಸಮಾಧಾನ ಇನ್ನೂ ಕೂಡ ಹೊಗೆ ಆಡ್ತಾನೆ ಇದೆ. ಹಾಸನ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಉತ್ತರ ಕನ್ನಡ ಆಗಿರ್ಬೋದು, ಬೆಳಗಾವಿ ಕ್ಷೇತ್ರಗಳಲ್ಲಿ ಭಿನ್ನಮತ ಬೂದಿ ಮುಚ್ಚಿದ ಕೆಂಡದಂತೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಏನೂ ಇಲ್ಲ ಅಂದ್ರೂ ಕೂಡ ನಾಯಕರ ಮುನಿಸು ಅಸಹಕಾರ ಮುಂದುವರಿತಾನೆ ಹೋಗ್ತಾ ಇದೆ. ಜೊತೆಗೆ ದೋಸ್ತಿ ಪಕ್ಷಗಳು ಸಂಪೂರ್ಣವಾಗಿ ಕ್ಷೇತ್ರವಾರು ಸಮನ್ವಯತೆಯನ್ನ ಸಾಧಿಸ್ತಾ ಇಲ್ಲ. ತುಮಕೂರಿನಲ್ಲಿ ಮಾಜಿ ಮಂತ್ರಿ ಮಾಧುಸ್ವಾಮಿ ಮುನ್ಸನ್ನ ಇನ್ನೂ ಮುಂದುವರಿಸಿಕೊಂಡೇ ಹೋಗ್ತಾ ಇದ್ದಾರೆ. ಇತ್ತ ದಾವಣಗೆರೆಯಲ್ಲೂ ಕೂಡ ರೆಬಲ್ಸ್ ಟೀಮ್ ಪ್ರಚಾರಕ್ಕೆ ಬರ್ತಾನೆ ಇಲ್ಲ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಮಾತು ಕೇಳ್ತಾ ಇಲ್ಲ. ಇನ್ನು ಬೆಳಗಾವಿ ಬಿಜೆಪಿಗರು ಶೆಟ್ಟರ್ ಅನ್ನ ಒಪ್ಕೊಳ್ತಾ ಇಲ್ಲ. ಇನ್ನು ಹಾಸನದಲ್ಲಿ ಪ್ರಜ್ವಲ್ ಹೆಸರು ಪ್ರೀತಂ ಬಾಯಿಂದ ಬರ್ತಾನೆ ಇಲ್ಲ. ಇನ್ನು NDA ಗೆಲ್ತೀವಿ ಅನ್ನೋ ಹೇಳಿಕೆ ಹೊರಗೆ ಬರ್ತಾ ಇದೆ. ಇದೇ ಹೊತ್ತಿನಲ್ಲಿ ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಬೆಂಬಲಿಗರಲ್ಲಿ ಕೆಲವರು ಕಾಂಗ್ರೆಸ್ ಅಭ್ಯರ್ಥಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಎಲ್ಲಾ ಬೆಳವಣಿಗೆ ಹೈಕಮಾಂಡ್ಗೆ ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಮತ್ತೊಂದು ಸುತ್ತು ರಾಜಿ ಸಂಧಾನಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ NDA ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ 1 ವೋಟ್ ಜಾಸ್ತಿ NDA ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ. ನನ್ನ ಜವಾಬ್ದಾರಿ. ಬೇರೆ ಇದೇನು ಗೊತ್ತಾ, ದಿನ ಹೂವಾಪಗಳಿಗೆಲ್ಲ ಉತ್ತರ ಕೊಡೋಕೆ ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ NDA ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡ್ಬೇಕು ಎಲ್ಲ ಮಾಡ್ಬೇಕು. ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ, ಒಂದು ಪಾಂಪ್ಲೆಟ್ ಕೊಟ್ಟರೆ ಅವ್ರು ಪಾರ್ಟಿ ಸೇರ್ಪಡೆ ಅಂತ ಆಗುತ್ತೆ.